ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳ್ಳ ಪೊಲೀಸ್ ಆಟದಲ್ಲಿ ಕೊನೆಗೂ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಯಾರು? ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿರುವಂಥ ಹೇಮಂತ್ ಸೊರೇನ್. ನಿಮಗೆ ಗೊತ್ತು, ಹಿಂದಿನ ಸಂಚಿಕೆಯಲ್ಲಿ ಈ ಮನುಷ್ಯ ನಾಪತ್ತೆಯಾಗಿದ್ದಾರೆ ಅಂತ ಭಾರತೀಯ ಜನತಾ ಪಕ್ಷದ ಮರಾಂಡಿ ಅವರು ಜಾಹೀರಾತನ್ನು ಕೊಟ್ಟಿದ್ದರು. 11,000 ರೂಪಾಯಿ ಬಹುಮಾನವನ್ನು ಘೋಷಿಸಿದರು. ಯಾಕೆ ಈ ರೀತಿ ಘೋಷಿಸಿದ್ರು ಅಂದರೆ, ಒಬ್ಬ ಮುಖ್ಯಮಂತ್ರಿಯಾದ ಮನುಷ್ಯ 48 ಗಂಟೆಯಾದರೂ ಕೂಡ ಸರ್ಕಾರಕ್ಕೆ ಈತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಈತನಿಗೆ ಜವಾಬ್ದಾರಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದ್ದೊಂದು ಜಾಹೀರಾತನ್ನು ಬಿಡುಗಡೆ ಮಾಡಿದರು. ಹೇಮಂತ್ ಸೊರೇನ್ ವಿಶೇಷ ವಿಮಾನದಲ್ಲಿ ದಿಲ್ಲಿಗೆ ಬರ್ತಾರೆ. ದಿಲ್ಲಿಗೆ ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ. ನಾಪತ್ತೆ ಆದಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕಂಡ ಕಡೆ ಇವ್ರನ್ನ ಹುಡುಕ್ತಾರೆ. ಜಾರ್ಖಂಡ್ ಭವನದಲ್ಲಿ ಹುಡುಕ್ತಾರೆ, ಶಿಬು ಸೊರೇನ್ ಮನೆಯಲ್ಲಿ ಹುಡುಕ್ತಾರೆ, ಸ್ವತಃ ಹೇಮಂತ್ ಸೊರೇನ್ನ ದಿಲ್ಲಿ ನಿವಾಸವನ್ನು ಹುಡುಕ್ತಾರೆ. ಕಾರನ್ನು ಜಪ್ತಿ ಮಾಡ್ತಾರೆ, BMW ಕಾರನ್ನು ಜಪ್ತಿ ಮಾಡ್ತಾರೆ. 36 ಲಕ್ಷ ರೂಪಾಯಿಗಳನ್ನು ವಶಪಡಿಸ್ಕೊಳ್ತಾರೆ. ಆದರೂ ಈ ಮನುಷ್ಯ ಎಲ್ಲಿದ್ದಾನೆ ಅಂತ ಪತ್ತೆನೇ ಆಗೋದಿಲ್ಲ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಮಂಗಳವಾರ ಸಂಜೆ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿ ಪತ್ತೆಯಾಗಿ ಕಾರ್ಯಕರ್ತರು ಒಂದಿಷ್ಟು ಕೈ ಮಾಡ್ತಾರೆ. ಬುಧವಾರ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಮತ್ತೆ ಈತನ ಅಧಿಕೃತ ನಿವಾಸಕ್ಕೆ ಬರ್ತಾರೆ ರಾಂಚಿಯಲ್ಲಿ ಬಂದ ತಕ್ಷಣ ಈತನ ವಿಚಾರಣೆ ಶುರುವಾಗುತ್ತೆ. ಸತತವಾಗಿ 7 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ಈತ ಯಾವುದೇ ಉತ್ತರವನ್ನು ಕೊಡುವುದರಲ್ಲಿ ವಿಫಲನಾಗಿ ಬಿಡ್ತಾರೆ. ಕೊನೆಗೆ ರಾಜಭವನಕ್ಕೆ ತೆರಳುತ್ತಾರೆ. ರಾಜಭವನಕ್ಕೆ ಹೋಗಿ ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟಾದ ಮೇಲೆ ನಿನ್ನೆ ರಾತ್ರಿ, ಬುಧವಾರ ರಾತ್ರಿ 9:33 ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಈತನನ್ನು ಬಂಧಿಸ್ತಾರೆ. ಹಾಗಾದರೆ ಅಲ್ಲಿ ಖಾಲಿಯಾದ ಹುದ್ದೆಯಲ್ಲಿ ಯಾರು ಕುಳಿತುಕೊಂಡ್ರು? ಇಲ್ಲಿವರೆಗೂ ನಿರೀಕ್ಷೆ ಇದ್ದದ್ದು ಈತನ ಪತ್ನಿ ಕಲ್ಪನಾ ಸೊರೇನ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಹೀಗಾಗಿ ಎಲ್ಲ ಶಾಸಕರಿಂದ ಸಹಿಯನ್ನು ಕೂಡ ಪಡೆಯಲಾಗಿತ್ತು, ಸಮರ್ಥನೆಯನ್ನು ಪಡೆಯಲಾಗಿತ್ತು. ಆದರೆ ಸ್ವತಃ ಇವರ ಕುಟುಂಬದಲ್ಲಿ ಈತನ ಅಣ್ಣ ಮತ್ತು ಅತ್ತಿಗೆ ಈತನ ವಿರುದ್ಧ, ಹೇಮಂತ್ ಸೊರೇನ್ ವಿರುದ್ಧ ದೊಡ್ಡದಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ ಈತನ ತಂದೆಯ ಸ್ನೇಹಿತ ಚಂಪೈ ಸೊರೇನ್ ಅವರನ್ನು ಈಗ ಮುಖ್ಯಮಂತ್ರಿ ಹುದ್ದೆಗೆ ನಿಯೋಜಿಸಲಾಗಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾದಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಅನ್ಸ್ಕೊಂಡಿರುವಂಥವ್ರು. ಈಗ ಸಾರಿಗೆ ಸಚಿವ ಚಂಪೈ ಸೊರೇನ್ ಜೊತೆಗೆ SC/ST ಇಲಾಖೆಯ ಸಚಿವರು ಕೂಡ ಆಗಿದ್ದಾರೆ. ಇವರು ಶಿಬು ಸೊರೇನ್ಗೆ ಭಾಳ ಆಪ್ತರಾಗಿದ್ದಂಥವರು ಮತ್ತು ಇವರ ಕುಟುಂಬಕ್ಕೆ ತೀರಾ ಹತ್ತಿರ ಆದಂಥ ಮನುಷ್ಯ. ಈತನನ್ನು ತಕ್ಷಣದಲ್ಲಿ ಈತನಿಗೆ ಪ್ರಮಾಣ ವಚನ ಬೋಧಿಸಬೇಕು ಅಂತ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಎಲ್ಲ ಶಾಸಕರು ಇನ್ನಿಲ್ಲದ ಹಾಗೆ ದುಂಬಾಲು ಬಿದ್ದಿದ್ದಾರೆ. ಇವರೆಲ್ಲ ಬಸ್ಸಿನಲ್ಲಿ ಕಾಯ್ಕೊಂಡು ಕೂತಿದ್ರು ರಾಜಭವನಕ್ಕೆ ಹೋಗಲಿಕ್ಕೆ. ರಾಜಭವನ ತುಂಬ ಜನಸಂದಣಿ ನೆರೆದಿದೆ. ಶಾಸಕರೆಲ್ಲ ಅಲ್ಲೇ ಬಿಡುಬಿಟ್ಟಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಮಾಡ್ತಾ ಇರುವಂಥ ವಿಡಿಯೋ ಇದು. ಈ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ರಾತ್ರೋರಾತ್ರಿ ಪ್ರಮಾಣ ವಚನ ಸ್ವೀಕಾರ ನಡೆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇದರ ಮಧ್ಯೆ ಒಂದು ನಾಟಕೀಯ ಬೆಳವಣಿಗೆ ನಡೆದಿದೆ. ಅದೇನಪ್ಪ? ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಈತನ ನಿವಾಸಕ್ಕೆ ಹೋಗಿ 36 ಲಕ್ಷ ರೂಪಾಯಿ ಜಪ್ತಿ ಮಾಡ್ತಾರೆ ಮತ್ತು ಈತನ ಕಾರನ್ನು ವಶಪಡಿಸ್ಕೋತಾರೆ, BMW ಕಾರನ್ನು. ಅದಾದಮೇಲೆ ಈ ಮನುಷ್ಯ ಅದೇ 5 ಜನ ಅಧಿಕಾರಿಗಳ ಮೇಲೆ SC/ST ಆ್ಯಕ್ಟ್ ಪ್ರಕಾರ ಕೇಸನ್ನು ಹಾಕ್ತಾರೆ. ನೋಡಿ, ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ಮನುಷ್ಯ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂಥ ಅನಿವಾರ್ಯತೆ, ಅಧಿಕಾರಿಗಳಿಗೆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಈತ ಮಾದರಿ ಅಂತ ಅನ್ಸ್ಕೋಬೇಕು. 10 ಬಾರಿ ಈತನಿಗೆ ನೋಟಿಸ್ ಕೊಡಲಾಗಿದೆ. 10 ಬಾರಿ ಈತ ನಕಾರಾತ್ಮಕವಾಗಿ ಯಾವುದೇ ನೋಟಿಸ್ಗೆ ಕ್ಯಾರಿ ಅನ್ನಲಿಲ್ಲ. ಕೊನೆಗೆ ಜನವರಿ 20ನೇ ತಾರೀಕು ಒಂದು ವಿಚಾರಣೆ ಅಪಿಯರ್ ಆಗ್ತಾರೆ. ನನಗೆ ಸಮಯವನ್ನು ಕೊಡು ಅಂತ ಹೇಳ್ತಾರೆ. ಅದಾದಮೇಲೆ ಭಾನುವಾರ ಈತನಿಗೆ ವಿಚಾರಣೆಗೆ ಕರೆಯಲಾಗುತ್ತೆ. ಈತ ನಾಪತ್ತೆ ಆಗಿಬಿಡ್ತಾರೆ, ಫರಾರಿ ಆಗಿಬಿಡ್ತಾರೆ. ಯಾವಾಗ ಮನೆಗೆ ಬಂದು ಅವರಿಗೆ ಬೇರೆ ದಾರಿ ಏನಿದೆ? ಈಗ ಆರೋಪಿ ಮನೆಯಲ್ಲಿ ಸಿಗಲಿಲ್ಲ ಅಂದಾಗ ಎಲ್ಲಿದ್ದಾರೆ ಅಂತ ಹುಡುಕಬೇಕಾದಂಥ, ಸರ್ಚ್ ಮಾಡಬೇಕಾದಂಥ ಅನಿವಾರ್ಯತೆ ಅಧಿಕಾರಿಗಳಿಗಿರುತ್ತೆ. ಅದನ್ನು ಬಳಸಿಕೊಂಡು ದುರ್ಬಳಕೆಯಿಂದ ಈ ಮನುಷ್ಯ ಅವ್ರ ಮೇಲೆ SC/ST ಕೇಸನ್ನು ಹಾಕಿದ್ದಾರೆ 5 ಜನ ಅಧಿಕಾರಿಗಳ ಮೇಲೆ. ಅಂದರೆ ತನ್ನ ಅಧಿಕಾರಿಗಳ ವಿರುದ್ಧವೇ ಈ ರೀತಿ ಷಡ್ಯಂತ್ರ ಮಾಡಬಹುದಾದಂಥ ಮನುಷ್ಯ ಯಾವ ರೀತಿಯಾದಂಥ ದುರ್ವರ್ತನೆ, ದಬ್ಬಾಳಿಕೆಯನ್ನು ಈತನ ಅಧಿಕಾರದಲ್ಲಿ ನಡೆಸಿರಬಹುದು. ಈತನ ಮೇಲಿರುವಂಥ ಮೊಕದ್ದಮೆ ಒಂದಲ್ಲ ಎರಡಲ್ಲ. ಈತ ಲ್ಯಾಂಡ್ ಸ್ಕ್ಯಾಮಲ್ಲಿ ಸಿಗಾಕೊಂಡು ಮನಿ ಲಾಂಡ್ರಿಂಗ್ನಲ್ಲಿ ಈಗ ಒಳಗೆ ಹೋಗ್ತಾ ಇರುವಂಥದ್ದು. ಸ್ವತಃ ಸಬ್ ರಿಜಿಸ್ಟ್ರಾರು ಎಲ್ಲರನ್ನು ಬುಕ್ ಮಾಡಿಕೊಂಡು ತನಗೆ ಹೇಗೆ ಬೇಕೋ ಹಾಗೆ ಸರ್ಕಾರಿ ಜಮೀನನ್ನು ಮಾರಾಟ ಮಾಡಿರುವಂಥ ಮನುಷ್ಯ. ಈತನ ಹೆಸರಲ್ಲಿ 82 ಜಮೀನುಗಳಿದಾವಂತೆ. ನೋಡಿ ಯಾವ ಮಟ್ಟಿಗೆ ಇವರು ವ್ಯವಹಾರಗಳಿದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಇವತ್ತಿನ ದಿವಸ ಯಾವ ಬಿಸ್ನೆಸ್ ಮಾಡ್ತಾರೆ ಇವರು, ಎಲ್ಲಿಂದ ಬರುತ್ತೆ ಎಷ್ಟು ದುಡ್ಡು? 10 ಬಾರಿ ನೋಟಿಸ್ ಕೊಟ್ಟ ಮೇಲೆ ಈತ ಎಲ್ಲ ದುಡ್ಡನ್ನು ಮುಚ್ಚಿಟ್ರು. ಕೊನೆಗೆ 36 ಲಕ್ಷ ರೂಪಾಯಿ ದುಡ್ಡು ಸಿಗತ್ತೆ ಅಂದರೆ ಯಾವ ಮಟ್ಟಿನ ಭ್ರಷ್ಟಾಚಾರವನ್ನು ಈತ ಮಾಡಿರಬಹುದು?
ಇದರ ಜೊತೆ ಇದ ಮೇಲೆ ಇನ್ನೊಂದು ಗಣಿ ಹಗರಣ ಬೇರೆ ಈತನ ಮೇಲಿದೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಯಾವ ಗಣಿಗಾರಿಕೆಗೆ ಟೆಂಡರನ್ನು ಪಾಸ್ ಮಾಡಬೇಕು ಆ ಗಣಿಗಾರಿಕೆಯನ್ನು ತನ್ನ ಕಂಪ್ನಿಗೆ ಟೆಂಡರ್ ತೆಗೆದುಕೊಂಡಿರುವಂಥ ಕೆಲಸ ಈ ಮನುಷ್ಯ ಮಾಡಿರೋದು. ಭ್ರಷ್ಟ. ಈತನ ಅಪ್ಪನೂ ಇದೇ ಕೆಲಸವನ್ನು ಮಾಡ್ಕೊಂಡು ಬಂದರು. ಶಿಬು ಸೊರೇನ್ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಜೈಲಿಗೆ ಹೋಗಿದ್ದು ಬಂದಂಥ ಮನುಷ್ಯ. ಇಂಥವರನ್ನು ಜನ ಆಯ್ಕೆ ಮಾಡ್ತಾರೆ. ನಂಗೆ ಅದೇ ಆಶ್ಚರ್ಯ ಆಗೋದು. ಈಗ ಈತ ಒಳಗಡೆ ಹೋಗಿದ್ದಾರೆ, 14 ದಿವಸದ ಕಸ್ಟಡಿಗೆ ಕೇಳ್ಕೊತಾ ಇದ್ದಾರೆ. ಇವತ್ತಿನ ದಿವಸ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗತ್ತೆ. ಗುರುವಾರ ಹಾಜರುಪಡಿಸಲಾಗತ್ತೆ. ಹಾಜರುಪಡಿಸಿ ಆದಮೇಲೆ 14 ದಿವಸದ ಕಸ್ಟಡಿಯನ್ನು ಕೇಳಲಾಗತ್ತೆ. ಅದಾದಮೇಲೆ ಅದು ಮುಂದುವರಿತಾ ಹೋಗುತ್ತೆ. ನಿಮ್ಗೆ ಈಗಾಗಲೇ ಮನೀಶ್ ಸಿಸೋಡಿಯಾ ಪ್ರಕರಣವನ್ನು ನೋಡಿದ್ದೀರಿ, ಸಂಜಯ್ ಸಿಂಗ್ನ ಪ್ರಕರಣವನ್ನು ನೋಡಿದ್ದೀರಿ. ಇವರೆಲ್ಲರೂ ಕೂಡ ಇವತ್ತಿನವರೆಗೂ ಜಾಮೀನನ್ನು ಪಡೆಯಲಿಕ್ಕಾಗಿಲ್ಲ. ಒಂದು ವೇಳೆ ಸರಿಯಾದ ಸಾಕ್ಷ್ಯಾಧಾರ ಇಲ್ಲದೆ ಹೋಗಿದ್ದರೆ ರಾವ್ಸ್ ಅವೆನ್ಯೂ ಕೋರ್ಟ್ ಮೊದಲೇ ಹಿಯರಿಂಗಲ್ಲೇ ಕೊಟ್ಬಿಡ್ತಿತ್ತು ಜಾಮೀನನ್ನು. ಅವ್ರು ಇವತ್ತು ಜಾಮೀನು ಕೇಳ್ತಾ ಇರೋದು ಯಾವ ಆಧಾರದ ಮೇಲೆ? ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಆಧಾರದ ಮೇಲೆ ಕೇಳ್ತಾ ಇರೋದು. ನನ್ನ ಮೇಲೆ ಸಾಕ್ಷ್ಯಾಧಾರ ಇಲ್ಲ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ಆದ್ದರಿಂದ ಜಾಮೀನು ಕೊಡಿ ಅಂತ ಯಾವ ಆರೋಪಿಯೂ ಕೇಳ್ತಾ ಇಲ್ಲ. ಮನೀಶ್ ಸಿಸೋಡಿಯಾ ಕೇಳ್ತಾ ಇಲ್ಲ, ಸಂಜಯ್ ಸಿಂಗ್ನು ಕೇಳ್ತಾರೆ, ಯಾರೂ ಕೇಳ್ತಾ ಇಲ್ಲ. ಯಾಕೆ? ಇವ್ರು ಮಾಡಿರುವಂಥ ಲಿಕ್ಕರ್ ಹಗರಣ ಜಗತ್ತಿಗೆ ಗೊತ್ತಿರುವಂಥದ್ದು. ಸಾಕ್ಷ್ಯಾಧಾರಗಳನ್ನ ಇಟ್ಟಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು, CBI ಅವರು. ಅದೇ ಪ್ರಕರಣ ಈತನ ಮೇಲೆ ಇರುವಂಥದ್ದು. 14 ಜನ ಬಂಧನಗೊಂಡಿದ್ದಾರೆ. ಹೇಮಂತ್ ಸೊರೇನ್ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿರುವವರ ಸಂಖ್ಯೆ 14 ಜನ. ಅಂದಮೇಲೆ ಎಷ್ಟು ಸಾಕ್ಷ್ಯಾಧಾರವನ್ನು ಸಂಗ್ರಹಿಸಿರ್ಬೋದು ಮತ್ತು ಒಬ್ಬ ಮುಖ್ಯಮಂತ್ರಿಯನ್ನು ಬಂಧಿಸುವಾಗ ಯಾವ ಮಟ್ಟಿನ ಪೂರ್ವ ಸಿದ್ಧತೆಯನ್ನು ಆಫೀಸರ್ಗಳು ಮಾಡಿಕೊಂಡಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ನೋಡಿ. ಹೇಮಂತ್ ಸೊರೇನ್ ಜೈಲಿಗೆ ಹೋಗುವ ಮೂಲಕ ನರೇಂದ್ರ ಮೋದಿಯವರ ನ ಖಾವುಂಗ ನ ಖಾನೆ ದುಂಗ ಅನ್ನುವಂಥ ಅವರ ದಾರ್ಷ್ಟ್ಯದ ಮಾತಿದೆಯಲ್ಲ, ಅದಕ್ಕೆ ಪಕ್ಕ ಸಬೂತಾಗಿ ಇವತ್ತು ಈ ಘಟನೆ ಕಾಣ್ತಾ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.